ಬ್ಯಾಲೆನ್ಸ್ ಶೀಟ್ ಅಂದರೆ ಏನು? ಜಸ್ಟ್ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಕಂಪನಿ ಹತ್ರ ಸಾಲ ಎಷ್ಟಿದೆ, ಈ ಕಂಪನಿ ಹತ್ರ ಆಸ್ತಿ ಎಷ್ಟಿದೆ ಅಂತ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ನಾವು ಯಾವ ಥರ ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡೋದು, ಅಥವಾ ನೀವೇನಾದರೂ ಯಾವುದಾದ್ರೂ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವ ಥರ ಬ್ಯಾಲೆನ್ಸ್ ಶೀಟ್ನ ಅನಲೈಸ್ ಮಾಡೋದು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಯಾವ ಥರ ನೋಡಬೇಕು ಅಂತ ಪೂರ್ತಿಯಾಗಿ ಅರ್ಥ ಆಗುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫಸ್ಟು ಇಲ್ಲಿ ಸ್ಕ್ರೀನರಿಗೆ ಬನ್ನಿ. ಸ್ಕ್ರೀನರಿಗೆ ಬಂದು ಹಿಂದೂಸ್ತಾನ್ ಯೂನಿವರ್ ಅಂತ ಸರ್ಚ್ ಮಾಡಿ. ಹಿಂದೂಸ್ತಾನ್ ಯೂನಿವರ್ ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ P&L ಸ್ಟೇಟ್ಮೆಂಟ್ನ ಅದ್ರ ಮೇಲೆ ತೋರಿಸಿದ್ದು, ಅದೇ ಕಂಪ್ನಿ ಮೇಲೆ. ಇವಾಗಲೂ ಕೂಡ ಅದೇ ಕಂಪ್ನಿ ಮೇಲೆ ಅನಲೈಸ್ ಮಾಡೋಣ. ಇಲ್ಲಿ ಹಿಂದೂಸ್ತಾನ್ ಯೂನಿವರ್ ಅಂತ ಸ್ಕ್ರೀನರಿಗೆ ಬಂದು ಸರ್ಚ್ ಮಾಡಿ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಬ್ಯಾಲೆನ್ಸ್ ಶೀಟಿಗೆ ಬಂದ ತಕ್ಷಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕನ್ಸಾಲಿಡೇಟೆಡ್ ಫಿಗರ್ ಇನ್ ಆಲ್ ಕ್ರೋರ್ಸ್ ಅಂತ. ಕನ್ಸಾಲಿಡೇಟೆಡ್ಗೂ ಮತ್ತು ಸ್ಟ್ಯಾಂಡರ್ಡ್ ಲೋನ್ಗೂ ಏನು ವ್ಯತ್ಯಾಸ ಅಂದರೆ, ಸ್ಟ್ಯಾಂಡರ್ಡ್ ಲೋನ್ ಅಂದರೆ ಮೇನ್ ಬಿಸ್ನೆಸ್ ಯಾವುದಿರುತ್ತೋ ಅದ್ರ ಮೇಲೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ITCದು ಮೇನ್ ಬಿಸ್ನೆಸ್ ಏನು ಹೇಳಿ, ITCದು ಮೇನ್ ಬಿಸ್ನೆಸ್ಸು ಸಿಗರೇಟ್ ತಯಾರು ಮಾಡೋದು, ಅದರಿಂದನೇ ಅದಕ್ಕೆ ಮೇನ್ ರೆವೆನ್ಯೂ ಬರುತ್ತೆ. ಅದೇ ರೀತಿ ITCದು ಹೋಟೆಲ್ ಬಿಸ್ನೆಸ್ಸು ಇದೆ, ಪೇಪರ್ ಬಿಸ್ನೆಸ್ಸು ಇದೆ, ಪ್ಯಾಕಿಂಗ್ ಬಿಸ್ನೆಸ್ಸು ಇದೆ. ಇದೆಲ್ಲ ಸೈಡ್ ಬಿಸ್ನೆಸ್, ಇದನ್ನೆಲ್ಲ ಕನ್ಸಾಲಿಡೇಟೆಡ್ ಅಂತೀವಿ. ಮೇನ್ ಬಿಸ್ನೆಸ್ ಏನಿರುತ್ತಲ್ಲ ಅದನ್ನು ಸ್ಟ್ಯಾಂಡರ್ಡ್ ಲೋನ್ ಅಂತೀವಿ. ಅದೇ ರೀತಿ ರಿಲಯನ್ಸ್ ಕಂಪ್ನಿದು ಮೇನ್ ಬಿಸ್ನೆಸ್ಸು ಪೆಟ್ರೋಲ್. ಅದೇ ರೀತಿ ರಿಲಯನ್ಸ್ ಶೋರೂಮು ಇದೆ, ಮತ್ತು ಜಿಯೋ ಇದೆ, ಜಿಯೋ ಫೈನಾನ್ಸ್ ಇದೆ. ಇದೆಲ್ಲನೂ ಸೈಡ್ ಬಿಸ್ನೆಸ್ಸು. ಮೇನ್ ಬಿಸ್ನೆಸ್ ಏನಂತ ತಿಳ್ಕೊಳ್ಳೋದಕ್ಕೆ ನಾವು ಸ್ಟ್ಯಾಂಡರ್ಡ್ ಲೋನ್ ಫಿಗರ್ಸ್ನ ನೋಡ್ತೀವಿ. ಕನ್ಸಾಲಿಡೇಟೆಡ್ ಫಿಗರ್ಸ್ ಅಂದರೆ ಎಲ್ಲ ಸೇರಿ. ನೀವೇನಾದರೂ ಯಾವುದಾದ್ರೂ ಸ್ಟಾಕ್ಸ್ ಬಗ್ಗೆ ಅನಲೈಸ್ ಮಾಡಬೇಕಂದ್ರೆ ಕನ್ಸಾಲಿಡೇಟೆಡೇ ನೋಡಿ. ಯಾಕಂದರೆ ನೀವು ಒಂದು ಶೇರ್ ತೊಗೊಂಡ್ರು ಕೂಡ ನಿಮ್ದು ಎಲ್ಲ ಬಿಸ್ನೆಸ್ಸಲ್ಲೂ ನಿಮ್ಮ ದುಡ್ಡು ಹೋಗಿರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಕನ್ಸಾಲಿಡೇಟೆಡ್ ಮೇಲೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ಕನ್ಸಾಲಿಡೇಟೆಡ್ ಫಿಗರ್ ಇನ್ ಆಲ್ ಸ್ಕೋರ್ಸ್ ಅಂತ, ಅದ್ರ ಮೇಲೆ ನೋಡಿ. ಇಲ್ಲಿ ಕೆಳಗಡೆ ಬಂದರೆ ಈಕ್ವಿಟಿ ಕ್ಯಾಪಿಟಲ್ ಅಂತಿದೆ. ಈಕ್ವಿಟಿ ಕ್ಯಾಪಿಟಲ್ ಅಂದರೆ ಈಕ್ವಿಟಿ ಅಂದರೆ ಸ್ಟಾಕ್ಸಲ್ಲಿಂದ ಎಷ್ಟು ದುಡ್ಡು ಬಂದಿದೆ, ನಾವೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ ಸ್ಟಾಕ್ಸ್ ಮೇಲೆ ಇನ್ವೆಸ್ಟಿಂದ ಎಷ್ಟು ದುಡ್ಡು ಬಂದಿದೆ ಅಂತ ಈಕ್ವಿಟಿ ಕ್ಯಾಪಿಟಲ್ ತೋರಿಸ್ತಾರೆ. ಇನ್ನು ನೆಕ್ಸ್ಟು ರಿಸರ್ವ್ಸ್ ಅಂದರೆ ಕಂಪನಿ ಲಾಭ ಮಾಡಿರುತ್ತಲ್ಲ, ಲಾಭ ಮಾಡಿದ್ರ ಮೇಲೆ ಡಿವಿಡೆಂಡ್ ಕೊಡದೆ ತನ್ನ ಕಡೆ ಏನಾದರೂ ಇಟ್ಕೊಂಡ್ರೆ ಅದನ್ನು ರಿಸರ್ವ್ಸಲ್ಲಿ ಇಟ್ಟಿರುತ್ತೆ, ಅದನ್ನು ನಾವು ರಿಸರ್ವ್ಸ್ ಅಂತೀವಿ. ನೆಕ್ಸ್ಟು ಬಾರೋಯಿಂಗ್ಸಲ್ಲಿ 3 ಥರ ಬರುತ್ತೆ. ಆ ಬಾರೋಯಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಲಾಂಗ್ ಟರ್ಮ್ ಬಾರೋಯಿಂಗ್, ಶಾರ್ಟ್ ಟರ್ಮ್ ಬಾರೋಯಿಂಗ್ ಮತ್ತು ಲೀಸ್ ಅಂತ. ಯಾವುದಾದ್ರೂ ಲೀಸ್ ತೊಗೊಂಡ್ರೆ ಲೀಸ್ ಇರುತ್ತೆ. ಶಾರ್ಟ್ ಟರ್ಮ್ ಬಾರೋಯಿಂಗ್ ಅಂದರೆ ಒಂದು ಕಂಪ್ನಿ ಸಾಲ ಮಾಡಿರುತ್ತಲ್ಲ, ಬಾರೋಯಿಂಗ್ ಅಂದರೆ ಸಾಲ ಮಾಡಿದರೆ ಅದು 1 ವರ್ಷದ ಒಳಗಡೆ ಇದ್ದರೆ ಅದನ್ನು ಶಾರ್ಟ್ ಟರ್ಮ್ ಅಂತೀವಿ. ಒಂದು 6 ತಿಂಗಳಿಗೆ ಕೊಟ್ಬಿಡ್ತೀನಿ, 8 ತಿಂಗಳಿಗೆ ಕೊಡ್ತೀನಿ ಅಂತ ಏನಾದರೂ ಸಾಲ ಮಾಡಿದರೆ ಅದು ಶಾರ್ಟ್ ಟರ್ಮ್ ಲೋನ್, ಅದನ್ನು ನಾವು ಶಾರ್ಟ್ ಟರ್ಮ್ ಬಾರೋಯಿಂಗ್ ಅಂತೀವಿ. ಅದೇ ಲಾಂಗ್ ಟರ್ಮ್ ಅಂದರೆ 1 ವರ್ಷಕ್ಕಿಂತ ಮೇಲೆ, 1 ವರ್ಷ 2 ವರ್ಷ ಅಥವಾ 5 ವರ್ಷ ಬಿಟ್ಟು ಲೋನ್ ತೀರಿಸ್ತೀನಿ ಅಂದಾಗ ಅವಾಗ ಅದನ್ನು ಲಾಂಗ್ ಟರ್ಮ್ ಬಾರೋಯಿಂಗ್ ಅಂತೀವಿ. ಇದನ್ನೇ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಬಾರೋಯಿಂಗ್ ಅನ್ನೋದು. ಇನ್ನು ಕೆಳಗಡೆ ಬಂದರೆ ಅದರ್ಸ್ ಲಯಬಿಲಿಟಿ ಇದೆ. ಅದರ್ಸ್ ಲಯಬಿಲಿಟಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಇದರಲ್ಲಿ ಶಾರ್ಟ್ಕಟ್ಟಾಗಿ ಕೊಟ್ಟಿದ್ದಾರೆ. ಅದ್ರ ಪೂರ್ತಿ ಹೆಸರು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದರೆ ಈಗ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಇನ್ವೆಸ್ಟರ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕಂಪನಿ ಈ ಥರ ಆಫರ್ನ ಬಿಡೋದು. ಆಫರ್ ಅಂದರೆ ಈಗ ಒಂದು ಕಂಪ್ನಿ ಶೇರ್ ಪ್ರೈಸ್ 100 ರೂಪಾಯಿ ಇದೆ ಅಂದರೆ 20 ರೂಪಾಯಿ ಈ ಥರ ಕಟ್ಕೊಂಡು ಹೋಗು, 100 ರೂಪಾಯಿ ಆಗುತ್ತಲ್ಲ ಅವಾಗ ನಿಮಗೆ ಶೇರ್ ಕೊಡ್ತೀನಿ ಅಂತ ಈ ಥರ ಮಾಡ್ತಾಯಿದ್ರು. ಇದು ಮೊದಲು ಮಾಡ್ತಾಯಿದ್ರು, ಇವಾಗಿಲ್ಲ. ಮೊದಲೆಲ್ಲ ಇನ್ವೆಸ್ಟರ್ಸ್ ಜನ ಕಡಿಮೆ ಇದ್ರಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ಜನಕ್ಕೆ ಅವೇರ್ನೆಸ್ ಇಲ್ಲ, ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಇವಾಗ ನೋಡಿ IPOಗೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ. IPOಗೆ ಅಲಾಟ್ಮೆಂಟೇ ಸಿಗ್ತಾ ಇಲ್ಲ. ಯಾವುದಾದ್ರೂ ಕಂಪ್ನಿ IPOಗೆ ಬಂದರೆ ಅಷ್ಟು ಜನ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಅಲಾಟ್ಮೆಂಟೇ ಜಾಸ್ತಿ ಜನಕ್ಕೆ ಸಿಗಲ್ಲ. ಅವು ಮೊದಲೆಲ್ಲ ಅವಾಗಿರ್ತಿದ್ದಿಲ್ಲ, ಯಾವ ಕಂಪ್ನಿ IPOಗೆ ಬಂತು ಯಾವ ಕಂಪ್ನಿ ಇದು ಹೋಯಿತು ಅಂತ ಗೊತ್ತೇ ಆಗ್ತಿದೆ. ಯಾಕಂದರೆ ಅವಾಗ ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ, ಅವಾಗ ಶೇರ್ನ ಫಿಸಿಕಲಾಗಿ ಕೊಡ್ತಾಯಿದ್ರು ಸರ್ಟಿಫಿಕೇಟ್ ಮಾಡಿ. ಅದಕ್ಕೋಸ್ಕರ ಇನ್ವೆಸ್ಟರ್ಸು ಕಡಿಮೆ ಇದ್ದರು. ಇವಾಗೆಲ್ಲ ಆಗಿಲ್ಲ, ಇವಾಗೆಲ್ಲ ಇನ್ವೆಸ್ಟರ್ಸ್ ತುಂಬ ಜನ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಮೊದಲಿತ್ತು, ಇವಾಗಿಲ್ಲ. ಅದನ್ನು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತೀವಿ. ನೆಕ್ಸ್ಟು ಟ್ರೇಡ್ ಪೇಯಬಲ್ ಅಂದರೆ ಈ ಹಿಂದೂಸ್ತಾನ್ ಯೂನಿವರು ತನ್ನ ಪ್ರಾಡಕ್ಟ್ನ ರೆಡಿ ಮಾಡೋಕ್ಕೆ ರಾ ಮೆಟೀರಿಯಲ್ ತಂದಿರುತ್ತೆ ಅನ್ಕೊಳ್ಳಿ. ಆ ರಾ ಮೆಟೀರಿಯಲ್ಗೆ ದುಡ್ಡು ಕೊಟ್ಟಿರಲ್ಲ, ಹಾಗೆ ತಂದಿರುತ್ತೆ. ಇನ್ನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಹಾಗೆ ತಂದಿರುತ್ತಲ್ಲ, ಅದನ್ನು ಟ್ರೇಡ್ ಪೇಯಬಲ್. ಯಾಕಂದರೆ ಇದು ಕೊಡಬೇಕು ಆ ದುಡ್ಡನ್ನ, ಅದಕ್ಕೋಸ್ಕರ ಇದು ಟ್ರೇಡ್ ಪೇಯಬಲ್. ಅವನಿಗೆ ಹಿಂದೂಸ್ತಾನ್ ಯೂನಿವರ್ಗೆ ಮೆಟೀರಿಯಲ್ ಸಪ್ಲೈ ಮಾಡಿದವನಿಗೆ ಅವನಿಗೆ ಟ್ರೇಡ್ ರಿಸೀವೇಬಲ್. ಯಾಕಂದರೆ ಅವ್ನು ನಮ್ಮಿಂದ ದುಡ್ಡು ಬರಬೇಕು, ಅದನ್ನು ಟ್ರೇಡ್ ರಿಸೀವೇಬಲ್ ಅಂತೀವಿ. ಇವರು ದುಡ್ಡು ಕೊಡಬೇಕಾಗಿರೋದನ್ನು ಟ್ರೇಡ್ ಪೇಯಬಲ್ ಅಂತಾರೆ. ಈ ಹಿಂದೂಸ್ತಾನ್ ಯೂನಿವರು ಯಾರ್ಯಾರೆಲ್ಲ ದುಡ್ಡು ಕೊಡಬೇಕಲ್ಲ ಅದನ್ನು ಟ್ರೇಡ್ ಪೇಯಬಲಲ್ಲಿ ತೋರಿಸಿರುತ್ತೆ. ಇನ್ನು ನೆಕ್ಸ್ಟು ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್ ಅಂತ. ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್ ಅಂದರೆ ಈಗ ಡಿಸ್ಟ್ರಿಬ್ಯೂಟರ್ಗಳು ಹಿಂದೂಸ್ತಾನ್ ಯೂನಿವರ್ಗೆ ಮೊದಲೇ ದುಡ್ಡು ಕೊಟ್ಟಿರ್ತಾರೆ. ಈಗ ನನಗೆ ಇಷ್ಟು ಪ್ರಾಡಕ್ಟ್ ಬೇಕು, ಇಷ್ಟು ವರ್ಕಿಂಗ್ ಪ್ರಾಡಕ್ಟ್ ಬೇಕು ಅಂತ ಮೊದಲೇ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಈ ಅಡ್ವಾನ್ಸ್ ಕೊಟ್ಟಿರೋದನ್ನು ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್ ಅಂತ ಇದರಲ್ಲಿ ತೋರಿಸ್ತೀವಿ. ಇನ್ನೂ ಅವ್ರಿಗಿನ್ನೂ ನಮ್ಮ ಪ್ರಾಡಕ್ಟ್ನ ಸೆಲ್ ಮಾಡಿರಲ್ಲ, ಅವಾಗಲೇ ಅಡ್ವಾನ್ಸ್ ಇಸ್ಕೊಂಡಿರ್ತೀವಿ, ಅದನ್ನು ನಾವು ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಈ ಅದರ್ಸ್ ಲಯಬಿಲಿಟಿ ಅಂದರೆ ಇದನ್ನು ಆ್ಯನ್ಯುವಲ್ ರಿಪೋರ್ಟಲ್ಲಿ ತೋರಿಸ್ತಾರೆ. ಅದರ್ಸ್ ಲಯಬಿಲಿಟಿಯಲ್ಲಿ ಎಷ್ಟೆಷ್ಟು ಹೋಗಿದೆ ಏನು ಅಂತ. ಯಾವತ್ತಾದ್ರೂ ನಿಮಗೆ ಆ್ಯನ್ಯುವಲ್ ರಿಪೋರ್ಟನ್ನು ಹೇಗೆ ಅನಲೈಸ್ ಮಾಡೋದು, ಅದನ್ನು ಹೇಗೆ ಯಾವ ಥರ ನೋಡೋದು ಅಂತ ನಾನು ವೀಡಿಯೋ ಮಾಡ್ತೀನಿ. ಇನ್ನು ಕೆಳಗಡೆ ಬಂದರೆ ಟೋಟಲ್ ಲಯಬಿಲಿಟಿ ಅಂದರೆ ಇದಿಷ್ಟು ಟೋಟಲ್ ಮಾಡಿದ್ಮೇಲೆ ಯಾವುದಾದ್ರು ಈಕ್ವಿಟಿ, ರಿಸರ್ವ್, ಬಾರೋಯಿಂಗ್ಸು, ಅದರ್ಸ್ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಯಿತು ಅಂದರೆ 77,843 ಕೋಟಿ ಆಯಿತು. ಇದನ್ನೇ ಟೋಟಲ್ ಲಯಬಿಲಿಟಿ ಅನ್ನೋದು. ಈಗ ಲಯಬಿಲಿಟಿ ಆಯಿತು. ಈಗ ಅಸೆಟ್ ಕಡೆ ಬರೋಣ. ಅಸೆಟ್ಟಲ್ಲಿ ಮೊದಲು ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಲ್ಯಾಂಡು, ಬಿಲ್ಡಿಂಗು, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಇಕ್ವಿಪ್ಮೆಂಟ್ಸು, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗು, ರೈಲ್ವೇಸ್ ಲೀಡಿಂಗು, ವೆಹಿಕಲ್ಲು, ಇದೆಲ್ಲನೂ ಫಿಕ್ಸ್ಡ್ ಅಸೆಟ್. ನಾನು ನಿಮಗೆ P&L ಸ್ಟೇಟ್ಮೆಂಟಲ್ಲಿ ಹೇಳಿದ್ದೆ ಫಿಕ್ಸ್ಡ್ ಅಸೆಟ್ಟು, ಇಂಟ್ಯಾಂಜಿಬಲ್ ಅಸೆಟ್ಟು ಅಂತ. ಇಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಇದೆ ಅಂತ ನೋಡಿ. ನೀವೇನಾದರೂ ಮೊದಲು ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ವಿಡಿಯೋ ನೋಡ್ಕೊಂಬನ್ನಿ. ಇಲ್ಲೊಂದು ಬರುತ್ತೆ. ಇವನ್ನ ಎರಡನ್ನೂ ನೋಡ್ಕೊಂಬಂದ ತಕ್ಷಣ ಆಮೇಲೆ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಾನು ಇದನ್ನೆಲ್ಲ ಈ ವರ್ಡೆಲ್ಲ ಅಲ್ಲಿ ಯೂಸ್ ಮಾಡಿದ್ದೀನಿ.
ಇದು ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಕಂಪ್ನಿ ಯಾವುದಾದ್ರೂ ಗುಡ್ ವಿಲ್ ಇರುತ್ತೆ ಅಥವಾ ಕಂಪ್ನಿ ಯಾವುದಾದ್ರೂ ಸಾಫ್ಟ್ವೇರ್ನ ಬೈ ಮಾಡಿರುತ್ತೆ, ಅದನ್ನು ನಾವು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಇವು ಇಕ್ವಿಪ್ಮೆಂಟ್ಸು, ಲ್ಯಾಂಡು, ಬಿಲ್ಡಿಂಗು, ಫರ್ನಿಚರು ಇದನ್ನೆಲ್ಲ ನಾವು ಫಿಕ್ಸ್ಡ್ ಅಸೆಟಲ್ಲಿ ತೋರಿಸ್ತೀವಿ. ಇನ್ನು ನೆಕ್ಸ್ಟ್ ಕೆಳಗಡೆ ಬಂದರೆ CWIP ಅಂತೆ. CWIP ಅಂದರೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ. ಕ್ಯಾಪಿಟಲ್ ವರ್ಕಿಂಗ್ ಪ್ರೋಗ್ರೆಸ್ ಅಂದರೆ ಈಗ ಹಿಂದೂಸ್ತಾನ್ ಯೂನಿಲಿವರು 1,000 ಕೋಟಿ ಕೊಟ್ಟು ಯಾವುದಾದ್ರೂ ಫ್ಯಾಕ್ಟ್ರಿ ಆಗ್ತಿದೆ ಅಂದ್ಕೊಳ್ಳಿ, ಆ ಫ್ಯಾಕ್ಟ್ರಿನೂ ಕಟ್ತಾ ಇದ್ರೆ ರೆಡಿ ಆಗ್ತಾ ಇದೆ, ಅದಿನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದೆ, ಅಂಥದ್ದನ್ನು ನಾವು ಕ್ಯಾಪಿಟಲ್ ಅಲ್ಲಿ ನಾವು ಬಂಡವಾಳ ಹೊಡಿರ್ತೀವಲ್ಲ, ಅದು ನಮ್ಮ ಬಂಡವಾಳ ಇನ್ನೂ ಕೆಲಸ ನಡೀತಾ ಇದೆ ಅಂತ ಅರ್ಥ. ಅದನ್ನು ಫಿಕ್ಸ್ಡ್ ಅಸೆಟಲ್ಲಿ ತೋರ್ಸಕ್ಕೆ ಬರಲ್ಲ, ಯಾಕಂದರೆ ಫಿಕ್ಸ್ಡ್ ಅಸೆಟಲ್ಲಿ ತೋರಿಸ್ಬೇಕು ಅಂದ್ರೆ ರೆಡಿ ಆಗಿರಬೇಕು. ಒಂದು ಮಷಿನರಿ ಆಗಲಿ, ಒಂದು ಬಿಲ್ಡಿಂಗ್ ಆಗಲಿ, ಒಂದು ಲ್ಯಾಂಡ್ ಆಗಲಿ, ಅದು ರೆಡಿ ಇದ್ದಾಗ ಅದನ್ನು ಫಿಕ್ಸ್ಡ್ ಅಸೆಟಲ್ಲಿ ತೋರಿಸ್ತೀವಿ. ಅದು ರೆಡಿ ಇಲ್ಲದೆ ಇನ್ನೂ ಕಟ್ತಾ ಇದ್ದಾರೆ ಅಂದರೆ, ಅದರಿಂದ ಏನೂ ಲಾಭ ಬಂದಿಲ್ಲ ಅಂದರೆ ಅದನ್ನು ನಾವು ಇನ್ನೂ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತೀವಿ. ಅದನ್ನು CWIP ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಕೆಳಗಡೆ ಬಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಈಗ ನಾ ಆವಾಗಲೇ P&L ಸ್ಟೇಟ್ಮೆಂಟಲ್ಲಿ ಹೇಳಿರೋವಾಗಲೇ ಕಂಪ್ನಿ ಬೇರೆ ಬೇರೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿರುತ್ತೆ, ಇವರು ಬೇರೆ ಬೇರೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಮತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದನ್ನು ಈ ಇನ್ವೆಸ್ಟ್ಮೆಂಟಲ್ಲಿ ತೋರಿಸುತ್ತೆ. ಈ ವರ್ಷ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ 4,609 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟು ಅದರ್ ಅಸೆಟ್ಸ್ ಅಂತ ಅಂದರೆ, ಅದರ್ ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ವೆಂಟರೀಸ್ ಅಂತ ಬರುತ್ತೆ. ಇನ್ವೆಂಟರೀಸ್ ಅಂದರೆ ಸಿಂಪಲ್ಲಾಗಿ ಈಗ ಒಂದು 20,000 ಕೋಟಿ ಹಿಂದೂಸ್ತಾನ್ ಯೂನಿಲಿವರ್ ಪ್ರಾಡಕ್ಟು ರೆಡಿ ಮಾಡಿದೆ ಅಂದ್ಕೊಳ್ಳಿ, ಮ್ಯಾನುಫ್ಯಾಕ್ಚರ್ ಮಾಡಿದೆ, ಅದರಲ್ಲಿ 15,000 ಕೋಟಿನ ಮಾತ್ರ ಸೆಲ್ ಮಾಡಿದೆ. 15,000 ಕೋಟಿ ಪ್ರಾಡಕ್ಟ್ನ ಸೆಲ್ ಮಾಡಿದೆ, ಇನ್ನು 5,000 ಕೋಟಿನ ಗೋಡೌನಲ್ಲಿ ಹಾಗೇ ಇದೆ, ಅದಿನ್ನೂ ಸೆಲ್ ಮಾಡಿಲ್ಲ. ಗೋಡೌನಲ್ಲಿ ಇರೋದನ್ನು ನಾವು ಇನ್ವೆಂಟರಿ ಅಂತೀವಿ. ಎಷ್ಟು ಗೋಡೌನಲ್ಲಿ ಇನ್ನೂ ಇದೆಯಲ್ಲ, ಸೆಲ್ ಮಾಡದೆ ಇನ್ನೂ ಎಷ್ಟು ಉಳ್ಕೊಂಡಿದೆಯಲ್ಲ, ಅದನ್ನು ನಾವು ಇನ್ವೆಂಟರಿ ಅಂತೀವಿ. ಆ ಇನ್ವೆಂಟರಿಲಿ ಅದನ್ನು ತೋರಿಸ್ತೀವಿ. ಇನ್ನು ಕೆಳಗಡೆ ಬಂದರೆ ಟ್ರೇಡ್ ರಿಸೀವೇಬಲ್ಸ್. ಅವಾಗಲೇ ಹೇಳಿದಾಗೆ ಅದು ಟ್ರೇಡ್ ಪೇಬಲ್ ಅಂದರೆ ನನ್ನ ಹತ್ರ ನಾನು ಕೊಡಬೇಕಾಗಿರೋ ಬಾಕಿ, ನಾನು ಇನ್ನೊಬ್ಬರ ಹತ್ರ ಐಟಮ್ನ ತಂದಿದ್ದೀನಿ, ನಾನು ಅವ್ರಿಗೆ ದುಡ್ಡು ಕೊಡಬೇಕು, ಅದನ್ನು ಟ್ರೇಡ್ ಪೇಬಲ್ ಅಂತೀವಿ. ಇಲ್ಲಿ ಟ್ರೇಡ್ ರಿಸೀವೇಬಲ್ ಅಂದರೆ ಇವನು ಹಿಂದೂಸ್ತಾನ್ ಯೂನಿಲಿವರ್ ಪ್ರಾಡಕ್ಟ್ನ ಸೆಲ್ ಮಾಡಿದ್ದಾನೆ, ತನ್ನ ಹತ್ರ ಇರೋ ಪ್ರಾಡಕ್ಟ್ನ ಸೆಲ್ ಮಾಡಿದ್ದಾನೆ, ಆದರೆ ಅವರಿಂದ ಇನ್ನೂ ದುಡ್ಡು ಬಂದಿಲ್ಲ. ಇದನ್ನು ಬರಬೇಕಾಗಿರೋ ದುಡ್ಡನ್ನು ನಾನು ಟ್ರೇಡ್ ರಿಸೀವೇಬಲ್ ತೋರಿಸ್ತೀನಿ. ಪ್ರಾಡಕ್ಟ್ನ ಸೆಲ್ ಮಾಡಿದ್ದೀನಿ, ಆದರೆ ಅದರಿಂದ ದುಡ್ಡು ಬಂದಿಲ್ಲ, ಅದನ್ನು ನಾನು ಬರಬೇಕಾಗಿರೋ ದುಡ್ಡನ್ನು ಟ್ರೇಡ್ ರಿಸೀವೇಬಲ್ಸಲ್ಲಿ ತೋರಿಸ್ತೀನಿ. ಇನ್ನು ಕೆಳಗಡೆ ಬಂದರೆ ಕ್ಯಾಶ್ ಇಕ್ವಾಲೆಂಟ್ಸ್ ಅಂತ. ಕ್ಯಾಶ್ ಇಕ್ವಾಲೆಂಟ್ಸ್ ಅಂದರೆ ಈಗ ಹಾರ್ಡ್ ಕ್ಯಾಶಿಗೆ ಏನಾದರೂ ಕಂಪ್ನಿಗೆ ಏನಾದರೂ ಅರ್ಜೆಂಟಿಗೆ ದುಡ್ಡು ಬೇಕು ಅಂದರೆ ಎಲ್ಲೆಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ. ಈಗ ಬ್ಯಾಂಕಲ್ಲಿ FD ಇಟ್ಟರೆ ಅದನ್ನು ಕ್ಯಾಶ್ ಇಕ್ವಾಲೆಂಟ್ಸ್ ಅನ್ನಲ್ಲ, ಯಾಕಂದರೆ FDನ ಲಾಕಿನ್ ಪೀರಿಯಡ್ ಇರುತ್ತೆ, 1 ವರ್ಷ, 2 ವರ್ಷ, 5 ವರ್ಷ, ಈಗ FD ಇಟ್ಟಿರ್ತಾರೆ. ಇದು ಹೇಗಂದರೆ ತಕ್ಷಣ ಇವಾಗ ಬೇಕಂದರೆ ಇವಾಗ ವಿಡ್ರಾ ಮಾಡ್ಕೊಳ್ಳೋಗಿರಬೇಕು ಅಂಥದ್ದನ್ನು ಕರೆಂಟ್ ಅಕೌಂಟು, ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರ್ತಾರಲ್ಲ, ಅದನ್ನು ಕ್ಯಾಶ್ ಇಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಇದು ಅದರ್ ಅಸೆಟ್ ಐಟಮ್ಸ್. ಅದರ್ ಅಸೆಟ್ ಅಂದರೆ ಇದನ್ನು ಆ್ಯನ್ಯುವಲ್ ರಿಪೋರ್ಟಲ್ಲಿ ಅದರ್ ಅಸೆಟ್ ಅಂದರೆ ಯಾವುದಾದ್ರು ಮತ್ತೆ ಇದನ್ನು ಬಿಟ್ಟು ಬೇರೆ ಬೇರೆ ಯಾವ್ಯಾವ ಅಸೆಟ್ ಇದೆ ಅಂತ ಅದನ್ನೆಲ್ಲ ನೀಟಾಗಿ ತೋರಿಸಿರ್ತಾರೆ. ನಾನು ಆ್ಯನ್ಯುವಲ್ ರಿಪೋರ್ಟ್ ಯಾವತ್ತಾದರೂ ವೀಡಿಯೋ ಮಾಡ್ತೀನಿ ಆ್ಯನ್ಯುವಲ್ ರಿಪೋರ್ಟ್ ಬಗ್ಗೆ ಯಾವ ಥರ ನೋಡೋದು ಅಂತ. ಇನ್ನು ಟೋಟಲ್ ಅಸೆಟ್ ಬಂದರೆ 77,843 ಕೋಟಿ ಇದೆ. ಅದೇ ರೀತಿ ಟೋಟಲ್ ಲಯಬಿಲಿಟಿ ಎಷ್ಟಿದೆ ಅಂದರೆ ಟೋಟಲ್ ಲಯಬಿಲಿಟಿನೂ ಕೂಡ 77,843 ಕೋಟಿ ಇದೆ. ಇದೇನು ತೋರಿಸುತ್ತೆ ಅಂದರೆ ಅಸೆಟ್ಟು ಮತ್ತು ಲಯಬಿಲಿಟಿ ಎರಡೂ ಬ್ಯಾಲೆನ್ಸಿಂಗ್ ಆಗಿರಬೇಕು. ಇದನ್ನೇ ಬ್ಯಾಲೆನ್ಸ್ ಶೀಟ್ ಅನ್ನೋದು. ಎರಡು ಟ್ಯಾಲಿ ಆದ್ರೇ ಅದನ್ನ ಬ್ಯಾಲೆನ್ಸ್ ಶೀಟ್ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಟೀ ಅಂಗಡಿ ಇದೆ ಅಂದ್ಕೊಳ್ಳಿ, ಆ ಟೀ ಅಂಗಡಿಗೆ ಯೂಸ್ ಮಾಡೋಕೆ ಏನು ಬೇಕು, ಟೀ ಗಾಡಿ ಇಟ್ಟಿರ್ತೀನಿ, ಅದೇ ರೀತಿ ಸಕ್ಕರೆ ಬೇಕು, ಹಾಲು, ಟೀ ಪೌಡ್ರು, ಇದನ್ನೆಲ್ಲ ತರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಇದನ್ನೆಲ್ಲ ಸೇರಿ ನನಗೊಂದು 5 ಲಕ್ಷ ಖರ್ಚಾಗಿದೆ ಅಂದ್ಕೊಳ್ಳಿ. 5 ಲಕ್ಷ ಖರ್ಚಾಗಿದೆ ಅಂದರೆ ಇದು ನನ್ನಿಂದ ದುಡ್ಡು ಹೋಗಿದೆ, ನನ್ನ ಕಡೆಯಿಂದ ದುಡ್ಡು ಹೋಗಿದೆ, ಇದನ್ನು ನಾನು ಲಯಬಿಲಿಟಿ ಅಂತೀನಿ. ಇದೇ ಥರ ನಮ್ಗೆ ಅಸೆಟ್ ಇರಬೇಕಲ್ಲ, ಅಂದರೆ ಟೀ ಗಾಡಿ ಇರಬೇಕು, ಅದು ಟೀ ಪೌಡ್ರ್ ದುಡ್ಡು ಖರ್ಚು ಮಾಡಿದ್ದೀನಿ, ಟೀ ಪೌಡ್ರ್ ಇರಬೇಕು, ಶುಗರಿಗೆ ಖರ್ಚು ಮಾಡಿದ್ದೀನಿ, ಶುಗರ್ ಇರಬೇಕು, ಹಾಲು ತಂದಿದ್ದೀನಿ ಅಂದರೆ ಹಾಲು ಇರಬೇಕು, ಇದೆಲ್ಲನೂ ಇರಬೇಕಲ್ವ. ನಾನು ಎಷ್ಟು ಖರ್ಚು ಮಾಡಿದ್ದೀನಲ್ಲ ಅಷ್ಟು ದುಡ್ಡು ಇರಬೇಕಲ್ವ, ಅದನ್ನೇ ಬ್ಯಾಲೆನ್ಸ್ ಶೀಟ್ ಅನ್ನೋದು. ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ, ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡ್ಕೊಳ್ಳಿ. ಅಂದರೆ ಪ್ರತಿಯೊಂದು ರೂಪಾಯಿನೂ ಎಲ್ಲೆಲ್ಲಿ ಹೋಯಿತು ಅಂತ ಗೊತ್ತಾಗ. ಫಾರ್ ಎಕ್ಸಾಂಪಲ್ 1 ಲಕ್ಷ ಕೊಟ್ಟು ಒಂದು ಬೈಕ್ ತಂದಿದ್ದೀರ ಅಂದ್ಕೊಳ್ಳಿ, ಆ 1 ಲಕ್ಷನ ನಿಮ್ಮ ಬ್ಯಾಂಕಿಂದ ಹೋಗಿದೆ, ಆ ಬೈಕ್ ತೊಗೊಳಕ್ಕೆ 1 ಲಕ್ಷ ಬ್ಯಾಂಕಿಂದ ಹೋಗಿದೆ, ಆ 1 ಲಕ್ಷದ ಐಟಮ್ ನಿಮ್ಮ ಹತ್ರ ಇರಬೇಕಲ್ಲ, ವರ್ತ್ ಇರುವಂಥದ್ದು, ಅದು ಬೈಕ್ ಬಂದಿದೆ. ಇದನ್ನೇ ಬ್ಯಾಲೆನ್ಸ್ ಶೀಟ್ ಅನ್ನೋದು. ಬ್ಯಾಲೆನ್ಸ್ ಶೀಟಲ್ಲಿ ಯಾವಾಗಲೂ ಅಸೆಟ್ಟು ಲಯಬಿಲಿಟಿ ಎರಡು ಟ್ಯಾಲಿ ಆಗಿರಬೇಕು, ಎರಡು ಈಕ್ವಲ್ ಆಗಿರಬೇಕು. ಈ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇದೇ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟು ಕಂಪಲ್ಸರಿ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತೀನೋ ಅದೇ ಡಿಮ್ಯಾಟ್ ಅಕೌಂಟ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಇದು ಹೋಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.